ತರಕಾರಿ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಶೋಪಿಯಾನ್ನಲ್ಲಿ ಬೆಳಬೆಳಗ್ಗೆನೆ 3 ಜನ ಉಗ್ರರನ್ನ ಬೆನ್ನಹತ್ತಿದೆ ಸೇನೆ ಅನ್ನುವಂಥ ಮಾತಿತ್ತು. 3 ಜನರನ್ನ ಸುತ್ತುವರೆದಿದೆ ಅನ್ನುವಂಥ ಮಾತಿತ್ತು. ಅಂತೂ ಇಂತೂ 3 ಜನ ಮಟಾಶ್. ಅವರ ಕಥೆ ಕ್ಲೋಸ್. LET ಉಗ್ರರನ್ನ ಹತ್ಯೆಗೈದಿದೆ. ಕೆಲ್ಲಾರ್ ಅರಣ್ಯದಲ್ಲಿ ಅಡಗಿದ್ದಂಥ ಈ 3 ಜನ ರಣಹೇಡಿಗಳು, ಬಾಲ ಬಿಚ್ತಾ ಇದ್ದು ಕ್ರಿಮಿಗಳು, ಸೈನಿಕರು ಹೊಸಕಿ ಹಾಕಿದ್ದಾರೆ. ಇನ್ನು ಮತ್ತೊಬ್ಬನಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಬೆಳಗ್ಗೆನೇ ಇವರ ಫೋಟೋಗಳನ್ನೆಲ್ಲವನ್ನೂ ಕೂಡ ಹಾಕಿ, ಅಂದರೆ ಯಾರ್ಯಾರು ಪಾಲ್ಗೊಂಡಿದ್ರಲ್ಲ, ಈ ಮುಗ್ಧರನ್ನ ಕೊಂದಿದ್ರಲ್ಲ ಅಂಥವ್ರ ಫೋಟೋ ಹಾಕಿ ಇವರ ತಲೆಗೆ, ಒಬ್ಬೊಬ್ಬನ ತಲೆಗೆ 20 ಲಕ್ಷ ಅಂತ ಘೋಷಣೆ ಮಾಡಲಾಗಿತ್ತು. ಅದಾಗಿ ಸ್ವಲ್ಪ ಹೊತ್ತಿಗೆನೇ 3 ಜನ ಸತ್ತಿರೋದು. ಅಂದರೆ ಇವರೇನಾ ಅವರು ಸತ್ತಂಥವರು ಪಹಲ್ಗಾಮ್ ನರಹಂತಕರ? ಈ ಶಂಕೆ ಕೂಡ ವ್ಯಕ್ತವಾಗಿದೆ. ಶಂಕಿತ ಉಗ್ರರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಬಲಿಯಾಗಿರುವಂಥವ್ರು 3 ಜನ ಅವರೇ ಇವರ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಇವತ್ತು ಸೇನೆ ಅದನ್ನು ಕನ್ಫರ್ಮ್ ಮಾಡಬೇಕು. ಬಹುಶಃ ಪಹಲ್ಗಾಮ್ ಉಗ್ರರನ್ನೇ ಸೇನೆ ಬೇಟೆಯಾಡಿರಬಹುದು ಅನ್ನುವಂಥ ಮಾತಿದೆ. ಯಾಕಂದರೆ ಇವರು ಕೆಲ್ಲಾರ ಅರಣ್ಯದಲ್ಲೇ ಅಡಗಿದ್ರು ಅನ್ನುವಂಥ ಮಾಹಿತಿ ಇತ್ತು. ಸೇನೆ ಪೊಲೀಸರು ಜಂಟಿ ಆಪರೇಷನ್ ನಡೆಸಿದರು. ಬೆಳಗ್ಗೆ ಇವರ ಫೋಟೋಗಳನ್ನು ಎಲ್ಲ ಕಡೆಗೂ ಕೂಡ ಅಂಟಿಸಲಾಗಿತ್ತು. ಇವರ ತಲೆಗೆ 20 ಲಕ್ಷ ಇನಾಮ್ ಘೋಷಣೆ ಮಾಡಲಾಗಿತ್ತು. ಅಂತೂ ಇಂತೂ ಹೋಗಿರುವಂಥವ್ರು ಅವರೇನಾ ಅನ್ನುವಂಥ ಪ್ರಶ್ನೆ ಇದೆ. ಅವರೇ ಆದರೆ ಅದಕ್ಕಿಂತ ಖುಷಿಯ ಸಂಗತಿ ಇನ್ನೊಂದಿಲ್ಲ. ಶೋಪಿಯಾನ್ನ ಕೆಲ್ಲಾರ ಅರಣ್ಯದಲ್ಲಿ ಈ ಒಂದು ಆಪರೇಷನ್ ಆಯಿತು. ಅಲ್ಲಿ 3 ಜನ ಕ್ರಿಮಿಗಳು ನೆಲಕ್ಕೆ ಬಿದ್ದಿದ್ದಾರೆ. ಇನ್ನೊಬ್ಬನನ್ನು ಹುಡುಕ್ತಾ ಇದ್ದಾರೆ. ಹಾಗಾದರೆ ಅದೇ 4 ಜನ ಮೊದಲೇನು ಪಾಲ್ಗೊಂಡ್ರಲ್ಲ, ಅದೇ 4 ಜನನ ಇವರು ಏನು, ಅದರ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ. ಸೇನಾಪಡೆ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದೆ. ಬೆಳಗ್ಗೆನೇ ಆದಂಥ ಕಾರ್ಯಾಚರಣೆ, 3 ಜನರನ್ನು ಹೊಡೆದುರುಳಿಸಿದಂಥ ಸೇನಾಪಡೆ ಇದಕ್ಕೆ ಸಂಬಂಧಪಟ್ಟಂಗೆ ಮೆಸೇಜನ್ನು ಹಾಕಿದೆ. ಆಪರೇಷನ್ ಕಿಲ್ಲರ್ ಅಂತ ಸೇನಾಪಡೆ ಪೋಸ್ಟ್ ಮಾಡಿದೆ. ಸೊ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಹುಶಃ ಏನು ಅಂತಂದರೆ ಈ ಪಹಲ್ಗಾಮ್ ನರಹಂತಕರೇ ಇರಬಹುದಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗಿದೆ. 3 ಜನ ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಇನ್ನೂ ಆಪರೇಷನ್ ಪ್ರಗತಿಯಲ್ಲಿದೆ. ಇನ್ನೂ ಕೂಡ ಆಪರೇಷನ್ ಮುಂದುವರೆದಿದೆ. ಆಪರೇಷನ್ ಕಿಲ್ಲರ್ ಇದು ಇನ್ನೂ ಕೂಡ ಆಪರೇಷನ್ ಜಾರಿಯಲ್ಲಿದೆ. ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸೇನೆ ಜಂಟಿಯಾಗಿ ಮಾಡ್ತಿರುವಂಥ ಆಪರೇಷನ್. ಶೋಪಿಯಾನ್ನಲ್ಲಿ ಈ ಉಗ್ರರು ಮುಚ್ಚಿಟ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹುಡುಕ್ತಾ ಇದ್ರು. ಅಂತೂ ಇಂತೂ 3 ಜನರನ್ನು ಕೊಂದಿದ್ದಾರೆ. 3 ಜನ ನೆಗೆದು ಬಿದ್ದರು. ಇನ್ನೊಬ್ಬ ಬಾಕಿ ಇದ್ದಾನೆ, ಅವನು ಹುಡುಕ್ತಾ ಇದೆ ಸೇನಾಪಡೆ. ಕಂಡಲ್ಲಿ ಗುಂಡು ಗ್ಯಾರಂಟಿ. ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಭಾಗದಲ್ಲಿ ಅನುಮಾನಾಸ್ಪದವಾಗಿ ಅಡ್ಡಾಡಿದ್ರೂ ಕೂಡ ಕಣ್ಣಿಗೆ ಬಿದ್ದಂಥವರು ಸ್ಥಳದಲ್ಲೇ ಎನ್ಕೌಂಟರ್, ಮುಲಾಜಿಲ್ದಂಗೆ ಹೊಡೆದಾಕ್ತಾರೆ. ಇನ್ನು ಇದೆಲ್ಲದರ ಜೊತೆಗೆ ಸೇನಾ ಮುಖ್ಯಸ್ಥರ ಜೊತೆಗೆ ರಕ್ಷಣಾ ಸಚಿವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಕಾಶ್ಮೀರದಲ್ಲಿ ಉಗ್ರರ ಹತ್ಯೆ ಬೆನ್ನಲ್ಲಿನ ರಾಜನಾಥ್ ಸಿಂಗ್ ಸಭೆ ಕರೆದಿದ್ದಾರೆ. ಸೇನಾ ಮುಖ್ಯಸ್ಥರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ಮಾಡ್ತಾ ಇದ್ದಾರೆ. CDS ಮತ್ತೆ 3 ಸೇನೆಯ ಮುಖ್ಯಸ್ಥರೊಂದಿಗೆ ಸಭೆ ನಡೀತಾ ಇದೆ. ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಡಿಫೆನ್ಸ್ ಸೆಕ್ರೆಟರಿ ಕೂಡ ಅದರಲ್ಲಿದ್ದಾರೆ. ಸೇನಾ ಮುಖ್ಯಸ್ಥರು ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದಾರೆ. ಉಗ್ರರ ಹತ್ಯೆ, ಉಗ್ರರ ಹಿನ್ನೆಲೆ, ಅದ್ರ ಬಗ್ಗೆನೂ ಕೂಡ. ಆದರೆ ಇವರೇನಾ ಪಹಲ್ಗಾಮ್ ನರಹಂತಕರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ. ಬಹುಶಃ ಇನ್ನು ಸ್ವಲ್ಪ ಹೊತ್ತಿಗೆ ಅದೂ ಕೂಡ ಕನ್ಫರ್ಮ್ ಆಗಬಹುದು. ಎಲ್ಲ ವಿವರಗಳನ್ನು ಕೊಡಲಾಗಿದೆ. ಇನ್ನೊಂದು ಕಡೆಗೆ ಮೋದಿ ಎಲ್ಲ ವಿವರಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಏರ್ಬೇಸ್ಗೆ ದಿಢೀರ್ ಭೇಟಿ ನೀಡಿ ಯೋಧರ ಜೊತೆಗೆ ಮಾತುಕತೆ ಮಾಡಿದಂಥ ಮೋದಿಯವರು ಈ ಬೆಳವಣಿಗೆಯನ್ನು ಕೂಡ ಗಮನಿಸಿದ್ದಾರೆ. ಸೇನಾ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಮೀಟಿಂಗ್ ಮಾಡ್ತಾ ಇದ್ದಾರೆ.
MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.